ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವಳ ಜೀವನ ಈ ತರ ನಾಶ ಆದಾಗ ನಿನಗೂ ಗೊತ್ತಾಗುತ್ತೆ ಹೆತ್ತೋರ್ ನೋವು ಏನು ಅಂತ. ನಾನು ನಿನಗೆ ಶಾಪ ಹಾಕ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಹಾಕಲ್ಲ. ಯಾಕೆ ಹೇಳು? ನಿನ್ ಮಗಳು ಆ ಮನೇಲಿ ಇದ್ದಷ್ಟು ದಿವಸ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ. ನಿನ್ ಮಗಳಿಗೆ ಶಾಪ ಹಾಕೋದು ಒಂದೇ, ನಾನ್ ನನ್ನ ಮಗಳಿಗೂ ಶಾಪ ಹಾಕೋದು ಒಂದೇ. ಆದ್ರೆ ಒಂದು ಮಾತ್ರ ಸತ್ಯ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಗೌಡ. ನನ್ನ ಮಗಳ ಕಣ್ಣೀರು ಒಂದೊಂದು ಹನಿನು ಬೆಂಕಿ ಬೆಂಕಿ. ಆ ಬೆಂಕಿ ಕಡಿ ಸುಟ್ಟು ನಿನ್ನ ಬೂದಿ ಮಾಡುತ್ತೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಶಾಪ ಆಗ್ತಾನೆ ಶಾಪನ. ಏನ್ ನೀನ್ ಗೌತಮುನಿ? ನೀನ್ ಶಾಪ ಕೊಟ್ಟ ತಕ್ಷಣ ನಾನ್ ಕಲ್ಲಾಗ ಹೋಗ್ಬಿಡ್ತೀನಿ. ಬರ್ದಾಯ್ತಾ? ತಗೊಳಮ್ಮ ಅದನ್ನ. ಕೊಡಿಲಿ. ಶಬಾಷ್, ತಂದೆ ಮೇಲೆ ನಿನಗಿರೋ ಪ್ರೀತಿನ ಸಾಬೀತು ಮಾಡ್ಬಿಟ್ಟೆ. ಆದ್ರೂ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಮ ಅಪ್ಪನ ಉಳಿಸ್ಕೊಳಕೋಸ್ಕರ ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅಪ್ಪ ಇಲ್ದಂಗ್ ಮಾಡ್ಕೊಂಡ್ಬಿಟ್ಟಲ್ಲ. ತಗೊಮ್ಮ ಇದನ್ನ. ಇದನ್ನ ತಗೊಂಡೋಗಿ ಇವಳು ರೂಮ್ ನಲ್ಲಿ ಇಡು, ಇಲ್ಲಾಂದ್ರೆ ಇಬ್ಬರು ಮುಗಿಸ್ಬಿಡ್ತೀನಿ. ಸರಿ ಸರ್. ಅಮ್ಮ ಭವಾನಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ. ಅಪ್ಪ, ಅಯ್ಯೋ, ಯಾಕೆ ನಿನ್ ಜೀವನನ ಹಾಳು ಮಾಡ್ಕೊತಿದ್ಯಾ? ಅಕ್ಕ, ಭೈರವಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಡ್ಯಾಡ್, ನಾನು ಬಲವಂತಕ್ಕೇನು ಒಪ್ಕೊಂಡಿಲ್ಲ. ಅಲ್ಲಮ್ಮ, ಪ್ರತಿಯೊಂದು ಮಾತಿಗೂ ಯಾಕೆ ಈಶಾನಿ ಈಶಾನಿ ಜಪ ಮಾಡ್ತಿರ್ತೀಯ? ಅದು ವಿರಾಟ್ ಅವರು ನನ್ನ ಇಷ್ಟಪಡೋಕ್ಕೂ ಮುಂಚೆ ವಿರಾಟ್ ಅವ್ರನ್ನ ಅವಳು ಇಷ್ಟಪಡ್ತಿದ್ಲು ಡ್ಯಾಡ್. ಇನ್ಫ್ಯಾಕ್ಟ್ ಅವಳೇ ವಿರಾಟ್ ಅವ್ರನ್ನ ಮದ್ವೆ ಆಗ್ಬೇಕಿತ್ತು. ಆದ್ರೆ ವಿರಾಟ್ ಅವರು ನನ್ನ ಇಷ್ಟಪಡೋದ್ರಿಂದ ಅವಳು ಡಿಸಪಾಯಿಂಟ್ ಆದ್ಲು. ಅದಕ್ಕೆ ಅವಳು ಒಂಟಿಯಾಗಿದ್ರೆ ಬೇಜಾರಾಗಿರ್ತಾಳೆ ಅಂತ ಅವಳನ್ನ ನನ್ನ ಜೊತೆಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಮಾತನ್ನು ನಂಬೋದಾ? ಎಸ್ ಡ್ಯಾಡ್. ಹಾಗಾದ್ರೆ ನಂಗೊಂದು ಪ್ರಾಮಿಸ್ ಮಾಡು, ನೀ ವಿರಾಟ್ನ ಮನಸ್ಫೂರ್ತಿಯಾಗಿ ಮದುವೆ ಆಗ್ತಿದ್ದೀನಿ ಅಂತ. ಮಗಳೇ, ಪ್ರಾಮಿಸ್ ಮಾಡು. ಓ ಗಾಡ್, ಈಗೇನ್ ಮಾಡ್ಲಿ? ಇದೆಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಪ್ರಾಮಿಸ್ ಮಾಡಕ್ಕ. ಯಾಕಮ್ಮ? ದೇವ್ರೆ, ಪರೀಕ್ಷೆ ಕೊಡೋನು ನೀನೆ, ಪರಿಹಾರ ಕೊಡೋನು ನೀನೆ. ದಯವಿಟ್ಟು ಈ ಪರೀಕ್ಷೆಗೆ ಪರಿಹಾರ ಕೊಡು, ಕಾಪಾಡು ಪ್ಲೀಸ್. ಭೈರವಿ, ಹಾ ಅಥರ್ವ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಾಯ್ತು?
ಅಪೇಕ್ಷೆ ಇದ್ದಾಳಲ್ಲ, ಹೌದು, ಅವಳಿಗೇನಾಯ್ತು? ಅವರಮ್ಮ ನನ್ನ ಹತ್ರ ಭವನಿ ತುಂಬ ಗರ್ಭಿಣಿ, ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದ್ರು. ಹಾ, ಅದ್ರಲ್ಲೇನಿದೆ? ಆದ್ರೆ ಕೊನೆಯಲ್ಲಿ ನಾಳೆ ಮುಹೂರ್ತದವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಅಂದ್ರು. ಯಾಕಾಗಿ ಹೇಳಿದ್ರು ಅಂತ ಅರ್ಥ ಆಗ್ತಿಲ್ಲ. ನಾಳೆ ಮುಹೂರ್ತದವರೆಗೂ ಅಂತ ಹೇಳಿದ್ರ? ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಾ? ಹೌದು ಭೈರವಿ, ಅವ್ರು ಹಾಗೆ ಹೇಳಿದ್ರು, ಆದ್ರೆ ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಮೇಲೆ ಚೆನ್ನಾಗಿ ನೋಡ್ಕೊ ಅಂತ ಹೇಳಕ್ಕೆ ಹಾಗೆ ಹೇಳಿರ್ಬೋದು ಅಥರ್ವ. ನೋ ಡ್ಯಾಡ್, ನಾನ್ ಅಬ್ಸರ್ವ್ ಮಾಡಿರೋ ಹಾಗೆ ಆ ಅಪೇಕ್ಷಾ ಫ್ಯಾಮಿಲಿ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಆ ಅಪೇಕ್ಷಾ ಅವರಮ್ಮ ನನ್ನ ಹತ್ರನೂ ಏನೋ ಮಾತಾಡ್ಬೇಕು ಅಂತ ಬಂದ್ರು, ಆದ್ರೆ ಅಷ್ಟ್ರಲ್ಲಿ ವಿರಾಟ್ ಬಂದ್ಬಿಟ್ರು, ಮಾತಾಡಕ್ಕಾಗ್ಲಿಲ್ಲ. ಈಗ ನೋಡಿದ್ರೆ ಅವರೇ ಅಥರ್ವನ್ ಹತ್ರನೂ ಬಂದ್ ಹೀಗೆ ಹೇಳಿದಾರೆ ಅಂದ್ರೆ ಅವ್ರು ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ನನಗ್ ಯಾಕೋ ಆ ಅಪೇಕ್ಷೆನ್ ಮೇಲೆ ಡೌಟ್ ಬರ್ತಿದೆ. ಅವಳು ಏನೋ ಮಾಡಕ್ ಹೊರಟಿದ್ದಾಳೆ, ಅದು ಅವ್ರ ತಾಯಿಗ್ ಗೊತ್ತಾಗಿ ಬುದ್ಧಿ ಹೇಳಿರ್ಬೋದು. ಆದ್ರೂ ಅವಳು ಕೇಳ್ತಿಲ್ಲ ಅಂತ ಅವಳ ಬಗ್ಗೆ ನಮ್ ಹತ್ರ ಹೇಳೋದಕ್ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಾಳೆ ಅವರು ಮುಹೂರ್ತದವರೆಗೂ ಚೆನ್ನಾಗಿ ನೋಡ್ಕೊ ಅಂತ ಹೇಳಿರೋ ಅರ್ಥ ಭವಾನಿ ಅಕ್ಕಂಗೆ ಏನಾದ್ರೂ ಥ್ರೆಟ್ ಇರ್ಬೋದಾ? ಭೈರವಿ, ಭವಾನಿಯಲ್ಲಿ ಅವಳು ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ. ಬಾ ಹೋಗೋಣ. ಹಾ ಡ್ಯಾಡ್. ಅಯ್ಯೋ, ಕೇಶವ, ಹತ್ತಿ ಸಾಕು, ಹತ್ರ ಗಾಡಿನ. ಏಯ್ ಏ ಗೌಡ, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಏ ಕೇಶವ, ನಿನ್ನ ಮಗಳು ಜೀವ, ಅವಳು ಹೊಟ್ಟೆಲಿರೋ ಜೀವ ಬದುಕ್ಬೇಕಾ ಬೇಡವಾ? ಈಗ ಬಾಯಿ ಮುಚ್ಕೊಂಡು ಅಪ್ಪ ಮಗಳಿಬ್ರು ಕಾರ್ ಹತ್ತಿ. ಪತ್ರ ಬರ್ಸ್ಕೊಂಡು ಆಯ್ತಲ್ಲ, ಇನ್ನು ನಮ್ಮನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಇಲ್ಲಿಂದ ದೂರ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಅಲ್ಲಿಂದ ಅಪ್ಪ ಮಗಳಿಬ್ರು ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಹತ್ತಿ ಹತ್ತಿ ಗಾಡಿ ಹತ್ತಿ. ಬನ್ನಿ ಅಪ್ಪ, ಪ್ರಪಂಚ ದೊಡ್ಡದಾಗಿದೆ, ಎಲ್ಲೋ ಒಂದ್ ಕಡೆ ಜೀವನ ಮಾಡ್ಕೊಂಡ್ರಾಯ್ತು. ನೀವ್ ಸಿಕ್ಕಿದ್ರಲ್ಲ, ನನಗಷ್ಟು ಸಾಕು. ಬನ್ನಿ. ಅಲ್ಲ ಭವಾನಿ, ಹತ್ತಿ ಗಾಡಿನ. ಭವಾನಿ, ಭವಾನಿ. ಅಥರ್ವ, ಕೂಗ್ಬೇಡಿ. ಮನೆಯವ್ರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ಗಾಬರಿ ಆಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ನೀವ್ ಅಲ್ಲಿ ಹುಡುಕಿ, ನಾನು ಇಲ್ಲಿ ಹುಡುಕ್ತೀನಿ. ಭವಾನಿ, ಭವಾನಿ. ಅಕ್ಕ, ಭವಾನಿ ಅಕ್ಕ. ಛೆ,